ಹೇಳೋದು ಒಂದೇ ಮಾತು, ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಮಾಡಕ್ ಹೋಗ್ಬೇಡಿ. ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ. ಶಿಕ್ಷಕರಾಗಿದ್ರು, ನಮ್ ತಾಯಿ ಗೃಹಿಣಿ, ಸಾಧನೆ ಮಾಡಿದ್ರು. ಆ ಸಾಧನೆ ನಿಜವಾಗ್ಲೂ ಕೂಡ ನಮ್ ಮನೇಲಿ ಇರ್ತಕ್ಕಂತ ನಮ್ ತಂದೆ ತಾಯಿ, ನಮ್ ಚಿಕ್ಕಪ್ಪ, ನಮ್ ಚಿಕ್ಕಮ್ಮ, ನಮ್ ತಾತನಿಗೆ ಸಲ್ಬೇಕು. 100 ಲೀಟರ್ ಹಾಲು, ಸಂಜೆ 100 ಲೀಟರ್ ಹಾಲು ಹಾಕ್ಸ್ತಾ ಇದ್ರು. ಒಂದು ದಿನ ಕೂಡ ನಮ್ಮನ್ನ ಕಸ ಗುಡಿಸಿ ನೀವು ಸಗಣಿ ಈ ರೀತಿ ಸಹಕಾರ ಕೊಟ್ಟಿದ್ದಕ್ಕೆ ನಾವು ಈ ಮಟ್ಟಕ್ಕೆ ಬಂದ್ವಿ ಅಂತ ನಿಜವಾಗ್ಲೂ ಕೂಡ ನನ್ಗೆ ಹೇಳೋದಿಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಇವತ್ತು. ಉಪಾಧ್ಯಕ್ಷರೇ ಹಾಗೂ ಹೈಕೋರ್ಟಿನ ವಕೀಲರಾದಂಥ ನಮ್ಮ ಶಂಕರಣ್ಣನವರೇ, ರವೀಂದ್ರಣ್ಣ ಅವರೇ, TAPMS ಅವರ ರಾಜಣ್ಣ ಅವರೇ, ಹಾಗೂ ವೇದಿಕೆಯ ಮೇಲೆ ಇನ್ನೂ ಹಲವಾರು ಹಿರಿಯರು ಕೂತಿದ್ದಾರೆ. ದಯವಿಟ್ಟು ಪ್ರತ್ಯೇಕವಾಗಿ ಹೆಸರು ತಿಳಿಸೋದಕ್ಕೆ ತುಂಬಾ ಹೊತ್ತಾಗ್ತದೆ. ತಾವೆಲ್ಲರೂ ಇದ್ದೀರಾ, ಹಾಗೂ 3 ಊರಿನ ಗ್ರಾಮಸ್ಥರು ಕೂಡ ಇಲ್ಲಿ ನಿಲ್ಲಿಸಿದ್ದೀರಾ. ಎಲ್ಲ ನನ್ನ ತಾಯಂದಿರು, ಅಕ್ಕಂದಿರು, ಸಹೋದರಿಯರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಾ. ತಮಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಶಂಕರಣ್ಣ ಅವರು ಹೇಳ್ದಂಗೆ ಈ ಊರು ಒಂದು ಕುಗ್ರಾಮ. ನಾವು ಚಿಕ್ಕವರಾಗಿದ್ದಾಗ ಈ ಊರಿಗೆ ಬರೋದಿಕ್ಕೆ ದಾರಿನೂ ಇರ್ಲಿಲ್ಲ. ನಾವು ಕಾಲ್ನಡಿಗೆಯಲ್ಲಿ ಮಾತ್ರ ಸುಗಮವಾಗಿ ಬರ್ಬೋದು ಇತ್ತೇವಿನ 4 ವೀಲರ್ ಓಡಾಡೋದಕ್ಕೂ ಕೂಡ ನಮಗೆ ಜಮನಹಳ್ಳಿ ಕಡೆಯಿಂದ ಬರೋದಕ್ಕೆ 4 ವೀಲರ್ ಬರೋದಕ್ಕೂ ಕೂಡ ನಮ್ಗೆ ಆಗ್ತಾ ಇರ್ಲಿಲ್ಲ. ನಾವು ಸುಮಾರು ದಿನಗಳು ಈ ಕಡೆನೆ ಬರ್ಬೇಕಾಗಿತ್ತು. ಅಂತ ಕುಗ್ರಾಮ. ಇತ್ತೀಚೆಗೆ ಸ್ವಲ್ಪ ನಮಗೆ ರಸ್ತೆ ಗಿಸ್ತೆ ಎಲ್ಲ ನೀಟಾಗಿ ಹಾಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಅಣ್ಣ ಅವರು ಹೇಳ್ದಂಗೆ ಈ ಗ್ರಾಮಕ್ಕೆ ನಾವೆಲ್ಲರೂ ಕೂಡ ಚಿರ ಋಣಿಗಳು. ಇಂಥ ಸಣ್ಣ ಗ್ರಾಮದಲ್ಲಿ ಹಲವಾರು ವೈದ್ಯರು, ಇಂಜಿನಿಯರ್ಗಳು, KS ಆಫೀಸರ್ಗಳು, ವಕೀಲರುಗಳು, ಶಿಕ್ಷಕರುಗಳು, ಇಂಥ ಎಲ್ಲರನ್ನ ಎಂತ ಪ್ರತಿಭೆಗಳನ್ನ ಕೊಟ್ಟಂತ ನಮ್ಮ ಗ್ರಾಮಕ್ಕೆ ನಾವೆಲ್ಲರೂ ಕೂಡ ಋಣಿಗಳಾಗಿದ್ದೀವಿ. ನಾನು ಹೇಳೋದು ಒಂದೇ ಮಾತು, ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಮಾಡಕ್ ಹೋಗ್ಬೇಡಿ. ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ಮಕ್ಕಳನ್ನ ಮನೆಯಲ್ಲಿ ತಿದ್ದಿ ಬುದ್ಧಿ ಅವರನ್ನ ಬುಕ್ ಹಿಡಿದು ಓದೋ ತರ ಕುಂಡ್ರಸ್ರಿ. ಅವ್ರಿಗೆ ಕೆಲಸ ಕೊಡ್ಬೇಡಿ. ತೋಟದತ್ರಕ್ಕೆ ಹೋಗಿ ಅದು ಮಾಡು ಇದು ಮಾಡು ಅಂತ ಹೇಳೋದು, ಓದೋದಕ್ಕೆ ಅವಕಾಶ ಮಾಡ್ಕೊಡ್ದಿರಾ ನೀವು ಅವರನ್ನ ಯಾವಾಗ್ಲೂ ಕೆಲಸ ಮಾಡಿಸ್ತಾ ಇದ್ರೆ ಅವ್ರು ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ. ನಮ್ ತಂದೆ ಶಿಕ್ಷಕರಾಗಿದ್ರು, ನಮ್ ತಾಯಿ ಗೃಹಿಣಿ. ಅವರು ಸುಮಾರು 9:30 10 ಗಂಟೆವರೆಗೂ ಕೂಡ ನಮ್ಗೆ ಬುಕ್ ಹಿಡಿದು ಓದ್ಕೋಬೇಕು, ಯಾವುದು ಕೆಲಸ ಮಾಡ್ಕೊಡ್ದು ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಕೂಡ ನಾನು ಇವತ್ತು ಏನ್ ಸಾಧನೆ ಮಾಡಿದೀನೋ ಆ ಸಾಧನೆ ನಿಜವಾಗ್ಲೂ ಕೂಡ ನಮ್ ಮನೇಲಿ ಇರ್ತಕ್ಕಂತ ನಮ್ ತಂದೆ ತಾಯಿ, ನಮ್ ಚಿಕ್ಕಪ್ಪ, ನಮ್ ಚಿಕ್ಕಮ್ಮ, ನಮ್ ತಾತನಿಗೆ ಸಲ್ಬೇಕು. ನಿಜವಾಗ್ಲು ಒಂದು ದಿನ ಕೂಡ ನಮ್ಮ ಸುಮಾರು ಒಂದು 5-6 ಹಸುನ ಇಟ್ಕೊಂಡಿದ್ರು. ಬೆಳಿಗ್ಗೆ 100 ಲೀಟರ್ ಹಾಲು, ಸಂಜೆ 100 ಲೀಟರ್ ಹಾಲು ಹಾಕ್ಸ್ತಾ ಇದ್ರು. ಒಂದು ದಿನ ಕೂಡ ನಮ್ಮನ್ನ ಕಸ ಗುಡಿಸಿ ನೀವು ಸಗಣಿ ಇತ್ರಿ ಅಂತ ಹೇಳಿರ್ಲಿಲ್ಲ. ನೀವು ಓದ್ಕೊಳ್ಳಿ, ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ. ನಾವ್ ಹೆಂಗೋ ಕೂಡ ಕೆಲಸ ಮಾಡಕ್ಕೆ ಇದೀವಿ, ನಾವು ಕೆಲಸ ಮಾಡ್ತೀವಿ. ನಿಮ್ಮ ಬದುಕು ಕೂಡ ನಮ್ಮಂಗ ಆಗ್ಬಾರ್ದು, ನೀವು ಓದ್ಕೋಬೇಕು ಅಂತ ಬೆಳಿಗ್ಗೆ 4 ಗಂಟೆಗೆ ಎಬ್ಸಿ ನಮ್ ತಂದೆ ತಾಯಿ, ನಮ್ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಹಸುಗಳ ಕೆಲಸ ಮಾಡ್ತಾ ಇದ್ರು. ನಮ್ಮನ್ನ ಓದಕ್ ಕೂಡಿಸ್ತಾ ಇದ್ರು. ನಾವು 3 ಜನ ಹೆಣ್ಮಕ್ಳು, 3 ಜನನು ಕೂತ್ಕೊಂಡು ಓದ್ಕೋಬೇಕು, ಏನೋ ಕೆಲಸ ಮಾಡೋಂಗಿಲ್ಲ. ಅವರು ಈ ರೀತಿ ಸಹಕಾರ ಕೊಟ್ಟಿದ್ದಕ್ಕೆ ನಾವು ಈ ಮಟ್ಟಕ್ಕೆ ಬಂದ್ವಿ ಅಂತ ನಿಜವಾಗ್ಲೂ ಕೂಡ ನನ್ಗೆ ಹೇಳೋದಿಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಇವತ್ತು. ಅವ್ರೇನಾದ್ರು ನೀವು ಕೂಡ ನಮ್ ಜೊತೆ ಕೆಲಸ ಮಾಡಿ ಬನ್ನಿ, ಆಮೇಲೆ ಓದಿದ್ರೆ ಆಯ್ತು ಅಂದಿದ್ರೆ ನಿಜವಾಗ್ಲೂ ನಮ್ಗೆ ಪ್ರೋತ್ಸಾಹ ಸಿಗ್ತಾ ಇರ್ಲಿಲ್ಲ. ಬೆಳಿಗ್ಗೆ ಎದ್ದು 7:30 ಅಷ್ಟುವರೆಗೂ ನಾವು ಓದ್ಕೊಂತ ಇದ್ವಿ. ಆಮೇಲೆ ರೆಡಿ ಮಾಡಿ ಸ್ಕೂಲ್ ಕಳ್ಸೋರು. ನಮ್ ಚಂದ್ರಣ್ಣ ಅವರ ತಂಗಿ ವಿಜಯಕ್ಕ ಅಂತಿದ್ರು. ಅವರು ನಮ್ಮನ್ನ LKG UKG ನಲ್ಲಿ ಕರ್ಕೊಂಡ್ ಬರ್ತಾ ಇದ್ರು. ಅವರೇ ಕರ್ಕೊಂಡ್ ಹೋಗ್ತಾ ಇದ್ದಿದ್ದು. ಚಿಕ್ಕವರು ನಮ್ಗೆ ಬಸ್ ಹತ್ತೋದು ಬರೋದು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಆ ಎಕ್ಕ ಕರ್ಕೊಂಡ್ ಹೋಗ್ತಾ ಇದ್ರು. ಸ್ಕೂಲಲ್ಲಿ 4ನೇ ಕ್ಲಾಸ್ 5ನೇ ಕ್ಲಾಸ್ ಅಲ್ಲಿ ಇದ್ದಾಗ ಪ್ರಾಜೆಕ್ಟ್ಗಳು ಮತ್ತೆ ಭಾಷಣಗಳು ಅದು ಇದು ಮಾಡೋದಿಕ್ಕೆ ಎಲ್ಲ ಬರ್ಕೊಡೋರು. ನಮ್ ತಂದೆ ಸಿಗ್ತಾ ಇರ್ಲಿಲ್ಲ. ನೀರ್ ಕಟ್ಟೋದಿಕ್ಕೆ ಅಲ್ಲಿ ಇಲ್ಲಿ ಹೊಲ್ದತ್ರ ಹೋಗ್ಬಿಡೋರು. ರಾತ್ರಿ 10 ಗಂಟೆ ಆಗ್ತಾ ಇತ್ತು ಅವ್ರು ಬರೋದ್ ಮನೆಗೆ. ಚಂದ್ರಣ್ಣ ಬರೋದನ್ನೇ ಕಾಯ್ಕೊಂಡ್ ಕೂತಿರ್ತಾ ಇದ್ದೆ ನಾನು. ರಾತ್ರಿ 7:30 8 ಗಂಟೆ ಆದ್ರೂ ಅವ್ರ ಮನೆ ಹತ್ರನೇ ಕೂತಿದ್ದು ಅವ್ರು ಏನ್ ಬರ್ಕೊಡ್ತಾರೋ ಅದನ್ನ ನೀಟಾಗಿ ಗಟ್ ಮಾಡಿ ರಾತ್ರಿ ಎಲ್ಲ ಹೋಗಿ ಬೆಳಿಗ್ಗೆ ಹೇಳಿ ಪ್ರೈಸ್ ತಗೊಂಡ್ ಬಂದ್ ಮತ್ತೆ ಸಾಯಂಕಾಲ ಹೇಳ್ತಾ ಇದ್ದೆ. ಅಣ್ಣ ನೀವು ಬರ್ಕೊಟ್ರಿ ನೋಡಿ ಅಣ್ಣ, ನಾನು ಇಷ್ಟು ಚೆನ್ನಾಗಿ ಹೇಳಿದ್ದೀನಿ ನೋಡಿ, ಪ್ರೈಸ್ ಬಂದಿದೆ ನನ್ಗೆ ಅಂತ ಅನ್ಬಿಟ್ಟು. ನಿಜವಾಗ್ಲೂ ಕೂಡ ನನಗೆ ಎನ್ಕರೇಜ್ ಮಾಡಿರೋದ್ರಲ್ಲಿ ಅವರು ಕೂಡ ಒಬ್ರು. ಇವತ್ತು ವರ್ಣ ಮಾತ್ರ ಕಲಿಸಿದ ತಮ್ಮ ಗುರು ಅಂತಾರೆ. ಒಂದ್ ಅಕ್ಷರ ಹೇಳ್ಕೊಟ್ರು ಕೂಡ ಅವ್ರು ನಮ್ ಗುರುಗಳಿದ್ದಾಗೆ. ನಮ್ ಜೀವನದಲ್ಲಿ ಅವ್ರು ಎಷ್ಟೋ ನಮ್ಗೆ ಅಭೂತವಾದಂತ ಒಂದು ಇದನ್ನ ಕೊಟ್ಬಿಟ್ಟಿರ್ತಾರ. ಅವ್ರು ಒಂದು ಅಕ್ಷರ ಕಲ್ಸಿದ್ರು ಕೂಡ ನಂಗೆ ಅವ್ರ ಗುರು. ಇವಾಗ್ಲೂ ಕೂಡ ನಾನು ಸಣ್ಣವಳಿಂದ ಇದುವರೆಗೂ ಕೂಡ ನನ್ನ ಜೀವನದಲ್ಲಿ ಯಾರ್ಯಾರು ಏನೇನು ವಿದ್ಯೆ ಹೇಳ್ಕೊಟ್ಟಿದ್ದಾರೆ, ಈಗ್ಲೂ ಕೂಡ ನಾನು ಅವ್ರನ್ನ ನೆನ್ಸ್ಕೊಂತಾನೆ ಇರ್ತೀನಿ.
ನಮ್ ತಾಯಿಗೆ ನಮ್ ತಂದೆಗೆ ಹೇಳ್ತಾನೆ ಇರ್ತೀನಿ. ಹೌದು ನಾನು ಈ ಕ್ಲಾಸಲ್ಲಿ ಇದ್ದಾಗ ನನ್ಗೆ ಹಿಂಗ್ ಹೇಳ್ಕೊಟ್ಟಿದ್ರು ಹಂಗ್ ಹೇಳ್ಕೊಟ್ಟಿದ್ರು ಅಂತ. ಚಂದ್ರಣ್ಣನ್ ಆಗ್ಬೋದು, ರವಿ ಅಣ್ಣನ ಹತ್ರ ಕೂಡ ಒಂದ್ 2 ಸರಿ ನಾನು ಹೋಗಿದ್ದೀನಿ. ಅಣ್ಣ ಇದು ಬರ್ಸ್ಕೋಬೇಕಾಗಿತ್ತು ಅಂತ ಅನ್ಬಿಟ್ಟು. ಈ ಊರ್ನಲ್ಲೇ ನಾನು ಅಲ್ಲೇ ಅವ್ರ ಮನೆ ಹತ್ರನೇ ಇರ್ತಾ ಇದ್ದೆ. ಏನಾದ್ರು ಬೇಕು ಅಂತಂದ್ರೆ, ಪ್ರಾಜೆಕ್ಟ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದನ್ನು ಅವ್ರನ್ನ ಕೇಳ್ಕೊಂಡು, ಮತ್ತೆ ಅವ್ರ ತಂಗಿ ಇದ್ರು ಅವ್ರ ಹತ್ರ ಕೂಡ ನಾನು ಅವ್ರನ್ನ ಕೇಳ್ಕೊಂಡು ಸುಮಾರು ಸರಿ ಬರ್ಕೊಂಡು ಹೋಗಿ ಮಾಡಿದೀನಿ. ನಾನು ಹೇಳೋದು ಒಂದೇನೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದೊಂದು ಆಫೀಸರ್ ರೆಡಿ ಆಗ್ಬೇಕು ಅನ್ನೋದೇ ನನ್ನೊಂದು ಉದ್ದೇಶ. ಪ್ರತಿಯೊಬ್ರು ಕೂಡ ನಿಮ್ ಮಕ್ಕಳನ್ನ ಅದೇ ರೀತಿ ಬೆಳೆಸಿ, ದಯವಿಟ್ಟು ವಿದ್ಯೆಗೆ ಹೆಚ್ಚು ಮಹತ್ವವನ್ನು ಕೊಡಿ. ಮಕ್ಕಳನ್ನ ಜಾಸ್ತಿ ಕೆಲ್ಸದ ಕಡೆ ಇದ್ ಮಾಡಕ್ ಹೋಗ್ಬೇಡಿ, ಕೆಲ್ಸಕ್ಕೆ ಕಳಿಸ್ಬೇಡ್ರಿ. ಅವರು ಇವತ್ತು ಏನೋ ಒಂದಷ್ಟು ಮಾಡ್ಬೋದಷ್ಟೇ, ಬಟ್ ಅವರು ಅದನ್ನ ಮುಂದೆ ಮುಂದುವರ್ಸೋದು ತುಂಬಾ ಕಷ್ಟ ಆಗ್ತದೆ. ಈ ಕಡೆ ವಿದ್ಯೆನೂ ಮಾಡ್ಕೊಂಡು ಈ ಕಡೆ ಕೆಲ್ಸಾನೂ ಮಾಡ್ಕೊಂಡು ಮಾಡೋದು ತುಂಬಾ ಕಷ್ಟ. ಈಗಿರ್ತಕ್ಕಂತ ಒಂದು ಕಾಂಪಿಟೇಷನ್ ಯುಗ ಇದು. ಈ ಯುಗದಲ್ಲಿ ಮಕ್ಕಳನ್ನ ಪೂರ್ತಿ ಟೈಮ್ ಅವರನ್ನ ಓದೋದಕ್ಕೆ ಬಿಡಿ. ನಿಜವಾಗ್ಲೂ ಕೂಡ ಮುಂದೆ ಇಂಥ ಪ್ರತಿಭೆಗಳು ಇನ್ನೂ ಮುಂದೆ ಬರ್ಬೇಕು ಅನ್ನೋದೇ ನನ್ನ ಆಶಯ. ಸುಮಾರು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಸುಮಾರು ಜಮೀನಿಗೆ ಸಂಬಂಧಿಸ್ತಕ್ಕಂತ ಸಮಸ್ಯೆಗಳು ಇಲ್ಲ ನನಗೆ ಅಂತಕ್ಕಂತ ಊರು ಯಾವುದೂ ಇಲ್ಲ. ನನಗ್ ಗೊತ್ತಿರೋ ರೀತಿ ನಾನು ಇಷ್ಟು ವರ್ಷದಿಂದ ಏನೇನ್ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ, ಬೇರೆ ಬೇರೆ ತಾಲೂಕುಗಳಲ್ಲೆಲ್ಲ ಕೆಲಸ ಮಾಡ್ಕೊಂಡ್ ಬಂದಿರ್ತೀನಿ. ಆ ಒಂದು ನನ್ನ ಅನುಭವದ ಪ್ರಕಾರ ಹೇಳ್ತೀನಿ, ಜಮೀನ್ ಬಗ್ಗೆ ಸಮಸ್ಯೆ ಇಲ್ಲ, ನನ್ ಜಮೀನ್ ಬಗ್ಗೆ ಸಮಸ್ಯೆ ಏನೂ ಇಲ್ಲ, ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅನ್ನೋದು ತುಂಬಾ ಅಪರೂಪ. ಏನೋ ಒಂದು ಸಮಸ್ಯೆ ಇರ್ತದೆ. ನಾವು ಮುಂದಿನ ದಿನಗಳಲ್ಲಿ 3 ಗ್ರಾಮಕ್ಕೂ ಇದು ಮಜರಾ ಗ್ರಾಮ. ವರ್ಧನಹಳ್ಳಿ ಅಥವಾ ಜಮನಹಳ್ಳಿಗೆ ಸೇರಿಸಿ ನಾವು ಒಂದು ಅದಾಲತ್ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋಣ. ಅದಾಲತ್ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ನಾವು RTCಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಬಗೆಹರಿಸೋಣ. ಆಮೇಲೆ ಇಲ್ಲಿ ಕೆರೆಗಳು ಕೆಲವೆಲ್ಲ ಒತ್ತುವರಿಗಳಾಗಿರ್ತವೆ, ಮತ್ತೆ ಈ ಸರಿಯಾಗಿ P ನಂಬರ್ಗಳು ಇದಾಗಿಲ್ಲ, ಒಟ್ಟುಗೂಡಿಸಿದೀವಿ ಬಟ್ ಅದು ಹೆಸರುಗಳು ಸರಿಯಾಗಿ ಬರ್ತಾ ಇಲ್ಲ. ಅಂತ ಈ ಸಮಸ್ಯೆಗಳನ್ನೆಲ್ಲ ಕೂಡ ನಾವು ಮುಂದೆ ಬಗೆಹರಿಸಬೇಕು ಅನ್ನೋ ಆಶಯ ನನಗಿದೆ. ಸರ್ಕಾರ ನೋಡೋಣ ಎಷ್ಟು ದಿನಗಳ ಕಾಲ ನಮ್ಮನ್ನ ಮುಂದುವರಿಸುತ್ತದೋ ಇಲ್ವೋ ಗೊತ್ತಿಲ್ಲ. ನಾನು ಬಯಸದೇ ಬಂದ ಭಾಗ್ಯ ಇದು ನನಗೆ. ಈ ಮುಳಬಾಗಿಲು ತಾಲೂಕ್ಗೆ ನಾವ್ ಯಾವತ್ತೂ ಇದನ್ನ ಎಫರ್ಟ್ ಹಾಕಿರ್ಲಿಲ್ಲ. ನಾನು ಈ ಮುಳಬಾಗಿಲು ತಾಲೂಕ್ಗೆ ಹೋಗ್ಬೇಕು ಅಂತ ನಾನು ಟ್ರಾನ್ಸ್ಫರ್ ಟ್ರೈ ಮಾಡಿರ್ಲಿಲ್ಲ. ಯಾವುದೋ ಒಂದು ಆಕಸ್ಮಿಕವಾಗಿ ನನ್ನನ್ನು RM ಆಫೀಸಿಂದ ಫೋನ್ ಮಾಡಿ ಕೇಳಿದ್ರು, ನೀವ್ ಹೋಗ್ತೀರಾ, ಇದು ಮುಳಬಾಗಿಲು ಖಾಲಿ ಇದೆ ಅಂತ. ಒಂದಿನ ಟೈಮ್ ಕೊಡಿ, ಅದು ನನ್ಗೆ ನನ್ನ ನೇಟಿವ್, ನಾನು ಅಲ್ಲಿ ಹೋದ್ರೆ ಕೆಲಸ ಮಾಡಕ್ ಆಗ್ತದ ಇಲ್ವಾ, ಇಲ್ಲ ಎಲೆಕ್ಷನ್ ಏನಾದ್ರು ಬಂದಾಗ ಡಿಸ್ಟರ್ಬ್ ಆಗ್ಬೋದು ಅಂತಂದೆ. ಮಾರನೇ ದಿನ ಇರ್ಲಿ, ನನಗ್ ಬಂದಿರತಕ್ಕಂತ ಒಂದು ಸುವರ್ಣ ಅವಕಾಶ, ನಾನು ಇದನ್ನ ಮಿಸ್ ಮಾಡ್ಕೋಬಾರ್ದು, ಅಲ್ಲಿ ಹೋಗಿ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಒಪ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ಆದಷ್ಟು ಕೂಡ ನನ್ನ ಒಂದು ಸಾಮರ್ಥ್ಯ ಮೀರಿ ಮಾಡ್ತಾ ಇದ್ದೀನಿ ನಾನು ಎಲ್ಲಾ ಕೆಲ್ಸಗಳು. ಆದಷ್ಟು ಎಲ್ಲ ಪರಿಚಯದವರೇ ಬರ್ತಾ ಇರ್ತಾರೆ ತಾಲೂಕು ಆಫೀಸ್ಗೆ, ಅವ್ರಿಗೂ ಕೂಡ ನಾವು ಎಲ್ಲಾ ರೀತಿಯಿಂದಲೂ ಕೂಡ ಸಹಕಾರ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ನಾನು ಒಂದು ಬೇರೆ ಬೇರೆ ಯೋಜನೆಗಳನ್ನ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕೊಂಡು ಈ RTCಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋದು ಕೂಡ ನನ್ನ ಮನಸ್ಸಿನಲ್ಲಿದೆ. ತಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡ್ತೀರಾ. ಮತ್ತೆ ನಮ್ಮ ಕೃಷ್ಣಣ್ಣವರು ನಮ್ಮ ಕಮಿಟಿ ಮೆಂಬರ್ ಆಗಿದ್ದಾರೆ, ನಮ್ಮ ಭೂ ದರ್ಖಾಸ್ತ್ ಕಮಿಟಿ ಮೆಂಬರ್ ಆಗಿದ್ದಾರೆ. ಅವರ ಒಂದು ಸಹಕಾರ ಕೂಡ ಬೇಕಾಗ್ತದೆ. ಅಣ್ಣವ್ರು ತುಂಬಾ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ರಾಜಣ್ಣ ಅವರು ಕೂಡ ಬಹಳಷ್ಟು ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದಾರೆ. ಹಲವಾರು ಮುಖಂಡರುಗಳು ಕೂಡ ಇಲ್ಲಿದ್ದೀರಾ. ಆಮೇಲೆ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ತಾವೆಲ್ಲರೂ ಕೂಡ ಆಯೋಜನೆ ಮಾಡಿದ್ದೀರಿ. ಎಲ್ಲ ನಮ್ಮ ಊರಿನ ಹುಡುಗರೇನೆ ಎಲ್ಲಾನು ಪಂಚಾಯತಿ ಸದಸ್ಯರುಗಳಾಗಿದ್ದೀರಾ. ಸುಮಾರು ದಿನಗಳಾದ್ಮೇಲೆ ನಾನು ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಒಂದು ಸಂತೋಷ ಆಗ್ತದೆ. ನಾವು ಇಲ್ಲೇ ಹುಟ್ಟಿ ಬೆಳೆದು ಸುಮಾರು ದಿನಗಳ ಕಾಲ ಇಲ್ಲೇ ಇದ್ದು ಸುಮಾರು ಒಂದು 10-12 ವರ್ಷ ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಈಗ ನಾವು ಮತ್ತೆ ಊರಿಗೆ ಬಂದಿದೀವಿ. ಮತ್ತೆ ಈಗ ನಮ್ಮ ಬಾಲ್ಯದ ನೆನಪುಗಳನ್ನೆಲ್ಲ ನಾವು ಮತ್ತೊಮ್ಮೆ ಮೆಲುಕಾಕಿದಾಗ ನಿಜವಾಗ್ಲೂ ಕೂಡ ನಮಗೆ ಒಂದು ರೀತಿ ಹೆಮ್ಮೆ ಅನ್ಸುತ್ತೆ. ನಮ್ಮ ಊರು ಇಷ್ಟೊಂದು ಬದಲಾಗಿದೆಯಾ, ನಮ್ಮ ಊರಲ್ಲಿ ಇಷ್ಟೊಂದು ಬದಲಾವಣೆಗಳಾಗಿದೆಯಲ್ಲ ಅಂತ ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಒಂದ್ ರೀತಿ ಹೆಮ್ಮೆ ಅನಿಸ್ತದೆ. ಬಹಳ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ 3 ಊರಿನ ಸದಸ್ಯರುಗಳು ನೀವು ಆಯೋಜನೆ ಮಾಡಿರ್ತೀರಾ. ಎಲ್ಲಾ ನನ್ನ ತಾಯಂದಿರು, ಅಕ್ಕಂದಿರು, ಸಹೋದರಿಯರು ಎಲ್ಲಾ ಕೂಡ ಬಂದು ನನಗೆ ಆರತಿಯನ್ನ ಬೆಳಗಿ ಆಶೀರ್ವಾದ ಮಾಡಿರ್ತೀರಿ. ನಾನು ಈ ಗುಟ್ಲೂರು ಗ್ರಾಮಕ್ಕೆ ನಾವು ಎಷ್ಟು ಋಣ ತೀರ್ಸಿದ್ರು ಕೂಡ ಸಾಲದು. ಯಾಕಂದ್ರೆ ತಾಯಿ ಮನೆಗೆ ನಾವು ಎಷ್ಟು ಮಾಡಿದ್ರು ಕೂಡ ಅದ್ರ ಋಣ ನಮ್ಮ ಮೇಲೆ ಇದ್ದೇ ಇರ್ತದೆ. ಅದೇ ರೀತಿ ಕೂಡ ಈ ಊರಿನ ಒಂದು ಋಣ ಅಂತ ಅನ್ಸ್ಕೊಂತೀನಿ. ನನ್ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆಗಳು.